ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಇವತ್ತು ಬುಡಾ ಅಧ್ಯಕ್ಷರಾಗಿ ಶಾಸಕ ಆಸಿಫ್ ಸೇಠ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಆಸಿಫ್ ಸೇಠ್ ಸಚಿವಾಕಾಂಕ್ಷಿಯಾಗಿದ್ದು, ಆದರೆ ಅವರಿಗೆ ಈಗ ಬುಡಾ ಅಧ್ಯಕ್ಷಗಿರಿಯನ್ನ ಕೊಡಲಾಗಿದೆ. ಈ ಹಿಂದೆ ಯಾರೆಲ್ಲ ಬುಡಾ ಅಧ್ಯಕ್ಷರಾಗಿದ್ರು ಮತ್ತು ಬುಡಾ ಇರುವಂತಹ ಮಹತ್ವ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿಯಲ್ಲಿ ಇವತ್ತು ಬುಡಾ ಅಧ್ಯಕ್ಷರಾಗಿ ಶಾಸಕ ಆಸಿಫ್ ಸೇಠ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಬುಡಾ ಕಚೇರಿಯಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಆಸಿಫ್ ಸೇಠ್ ಅಧಿಕಾರವನ್ನ ಪಡೆದುಕೊಂಡರು. ಜೊತೆಗೆ ಏನು ಅಂತಂದ್ರೆ, ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಶಾಸಕ ಫಿರೋಜ್ ಸೇಠ್, ಹಾಗೇನೆ ಮಾಜಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಸಾಥನ್ನ ಕೊಟ್ಟರು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಲಕ್ಷ್ಮಣರಾವ್ ಚಿಂಗ್ಳೆ, ನಿಪ್ಪಾಣಿ ಮೂಲದ ಲಕ್ಷ್ಮಣರಾವ್ ಚಿಂಗ್ಳೆಯನ್ನ ಆಯ್ಕೆಯನ್ನ ಮಾಡಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸಮುದಾಯದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಬಳಿಕ 2 ವರ್ಷಗಳ ಅವಧಿಯ ಮುಗಿದ ಬಳಿಕ ಈಗ ಆಸಿಫ್ ಸೇಠ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಸಿಫ್ ಸೇಠ್ ಈ ಬಾರಿ ನಡೆದಂತಹ ಸಚಿವ ಸಂಪುಟ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು. ಆಸಿಫ್ ಸೇಠ್ ಪರವಾಗಿ ಇಡೀ ಕಿತ್ತೂರು ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆಯನ್ನ ನಡೆಸಿ ನಿಯೋಗ ತೆಗೆದುಕೊಂಡು ಹೋಗಿ ಕೆಪಿಸಿಸಿ ಅಧ್ಯಕ್ಷ ಈ ಹಿಂದಿನ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಈಗಿನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಕಿತ್ತೂರು ಕರ್ನಾಟಕ ಭಾಗಕ್ಕೆ ಏಕೈಕ ಶಾಸಕ ಆಗಿರ್ತಕ್ಕಂಥ ಆಸಿಫ್ ಸೇಠ್ಗೆ ಒಂದು ಅವಕಾಶವನ್ನ ಕಲ್ಪಿಸಬೇಕು ಅಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳು ಕೂಡ ನಡೆದ್ರು. ಕೊನೆ ಗಳಿಗೆಯಲ್ಲಿ ಅದು ಕೈತಪ್ಪಿತ್ತು. ಇಡೀ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮುಸ್ಲಿಂನ 2 ಶಾಸಕರು ಆಯ್ಕೆಯಾಗಿದ್ದಾರೆ. ಒಬ್ರು ಬೆಳಗಾವಿ ಉತ್ತರ ಮತಕ್ಷೇತ್ರದಿಂದ ಆಸಿಫ್ ಸೇಠ್, ಮತ್ತೊಬ್ರು ಶಿಗ್ಗಾವಿ ಉಪಚುನಾವಣೆಯಲ್ಲಿ ಆಯ್ಕೆಯಾದಂತಹ ಯಾಸೀರ್ ಅಹಮದ್ ಖಾನ್ ಆಗಿರಬಹುದು. ಇಬ್ಬರಲ್ಲಿ ಪೈಕಿ ಆಸಿಫ್ ಸೇಠ್ ಸೀನಿಯರ್ ಇದ್ದಾರೆ, ಇವರಿಗೆ ಕೊಡಬೇಕು ಅಂತಕ್ಕಂತ ಕೂಗು ಕೇಳಿ ಬಂದಿತ್ತು. ಆಸಿಫ್ ಸೇಠ್ ಅವರ ಸಹೋದರ ಫಿರೋಜ್ ಸೇಠ್ ಕೂಡ 2 ಬಾರಿ ಬೆಳಗಾವಿ ಉತ್ತರ ಮತಕ್ಷೇತ್ರದಿಂದ ಈ ಹಿಂದೆ ಆಯ್ಕೆಯಾಗಿದ್ದಾರೆ. ಈ ಬಾರಿ ಆಸಿಫ್ ಸೇಠ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಆಸಿಫ್ ಸೇಠ್ ಕೂಡ ಬೆಳಗಾವಿ ಉತ್ತರ ಮತಕ್ಷೇತ್ರದಿಂದ ಗೆದ್ದು ಈಗ ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಕಿತ್ತೂರು ಕರ್ನಾಟಕ ಭಾಗವನ್ನ ಗಮನದಲ್ಲಿಟ್ಟುಕೊಂಡು ನನಗೆ ಸಚಿವಗಿರಿ ಬೇಕು ಅಂತ ಹೇಳಿ ಪಟ್ಟಣ ಆಸಿಫ್ ಸೇಠ್ ಹಿಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಇಡೀ ಕಿತ್ತೂರು ಕರ್ನಾಟಕ ಭಾಗದ ಯಾವೊಬ್ಬ ಮುಸ್ಲಿಂ ನಾಯಕನಿಗೂ ಕೂಡ ಈ ಒಂದು ಸ್ಥಾನ ಸಿಕ್ಕಿರಲಿಲ್ಲ. ಬದಲಾಗಿ ಏನು ಅಂತಂದ್ರೆ, ಹಾವೇರಿ ಮೂಲದ ಸಲೀಂ ಅಹಮದ್ ಅವರಿಗೆ ವಿಧಾನ ಪರಿಷತ್ನ ಸಭಾಪತಿ ಹುದ್ದೆಯನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಈಗ ಆಸಿಫ್ ಸೇಠ್ಗೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನ ಕೊಡಲಾಗಿದೆ. ಒಬ್ಬರಿಗೆ 2 ಹುದ್ದೆಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಕೂಡ ಕಾಂಗ್ರೆಸ್ನಲ್ಲಿ ಒಂದು ಅಸಮಾಧಾನ ಇದೆ. ಈಗಾಗಲೇ ಆಸಿಫ್ ಸೇಠ್ ಶಾಸಕರಾಗಿದ್ದಾರೆ, ಮತ್ತೊಬ್ಬ ಕಾರ್ಯಕರ್ತನಿಗೆ ಅವಕಾಶ ಕೊಡಬೇಕಿತ್ತು ಅಂತಕ್ಕಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಇವತ್ತು ನಡೆದಂತಹ ಒಂದು ಸರಳ ಸಮಾರಂಭದಲ್ಲಿ ಆಸಿಫ್ ಸೇಠ್ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಈ ಪೈಕಿ ಎಲ್ಲಾ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಯಾದಂತವರು ಸಚಿವರಾಗಿದ್ದಾರೆ. ಆದರೆ 2 ಕ್ಷೇತ್ರಗಳಿಂದ ಆಯ್ಕೆಯಾದವರಿಗೆ ಮಾತ್ರ ಇದುವರೆಗೂ ಅವಕಾಶ ಸಿಕ್ಕಿಲ್ಲ. ಅದು ಬೆಳಗಾವಿ, ಹಾಗೇನೆ ಮತ್ತೊಂದು ಕಡೆ ಸವದತ್ತಿ. ಈ 2 ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು, ಮತ್ತೊಂದು ಕಡೆ ಖಾನಾಪುರದಿಂದ ಗೆದ್ದವರಿಗೂ ಕೂಡ ಇದುವರೆಗೂ ಸಚಿವ ಸಂಪುಟ ಸೇರುವಂತ ಅವಕಾಶ ಸಿಕ್ಕಿಲ್ಲ. ಬೆಳಗಾವಿ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮಾಜ ಇರತಕ್ಕಂಥದ್ದು. ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಅವಕಾಶವನ್ನ ಆಸಿಫ್ ಸೇಠ್ ಕೇಳಿದ್ರು. ಅದು ಆಸಿಫ್ ಸೇಠ್ಗೆ ಅವಕಾಶ ಕೈ ತಪ್ಪಿದೆ. ಆದರೆ ಕಿತ್ತೂರು ಕರ್ನಾಟಕ ಮತ್ತು ಇಡೀ ಉತ್ತರ ಕರ್ನಾಟಕದ ಭಾಗಕ್ಕೂ ಕೂಡ ಈ ಬಾರಿ ಮುಸ್ಲಿಂ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ. ಈ ಹಿಂದೆ ಬೀದರ್ನ ರಹೀಂ ಖಾನ್ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಈ ಬಾರಿ ಯಾರೊಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಕೇವಲ ಸಲೀಂ ಅಹಮದ್ ಅವರಿಗೆ ಸಭಾಪತಿಯನ್ನ ಮಾಡಲಾಗಿರ್ತಕ್ಕಂಥದ್ದು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಬುಡಾ ಅಧ್ಯಕ್ಷರಾಗಿ ಆಸಿಫ್ ಸೇಠ್ ಕೆಲಸವನ್ನು ಮಾಡ್ತಿದ್ದಾರೆ. ಆಸಿಫ್ ಸೇಠ್ ಮುಂದೆ ಸಾಕಷ್ಟು ಸವಾಲುಗಳಿವೆ. ಕಳೆದ 20 ವರ್ಷಗಳಿಂದ ಕೂಡ ಬೆಳಗಾವಿಯಲ್ಲಿ ಯಾವುದೇ ಒಂದು ಬುಡಾದಿಂದ ಲೇಔಟ್ ಆಗಿಲ್ಲ. ಬುಡಾ ಈಗಾಗಲೇ ಕಣಬರ್ಗಿಯ ಬಳಿ ಇರತಕ್ಕಂಥ ಲೇಔಟ್ ಮಾಡುವಂತಹ ಚಾಲೆಂಜ್ ಇರತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ನಗರ ದಿನದಿಂದ ದಿನಕ್ಕೆ ಬೆಳ್ತಾ ಇದೆ. ಕಳೆದ 20 ವರ್ಷಗಳಿಂದ ಕೂಡ ಒಂದು ಸರ್ಕಾರಿ ಅಂದ್ರೆ ಬುಡಾ ಆಗಿರಬಹುದು ಮತ್ತು ಮಹಾನಗರ ಪಾಲಿಕೆಯಿಂದ ಲೇಔಟ್ ಗಳನ್ನ ನಿರ್ಮಾಣ ಮಾಡಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇದರ ಹಿಂದೆ ಖಾಸಗಿ ಅವರ ಲಾಬಿ ಇದೆ ಅಂತಕ್ಕಂಥದ್ದು ಇಲ್ಲಿನ ಜನರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ಖಾಸಗಿ ಲೇಔಟ್ಗಳಲ್ಲ ಲಾಬಿಗೆ ಆಸಿಫ್ ಸೇಠ್ ಮಣೆ ಹಾಕಬಾರದು, ಸರ್ಕಾರದಿಂದ ಲೇಔಟ್ ಅನ್ನ ಮಾಡಿ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಯನ್ನ ಸದ್ಯ ಬೆಳಗಾವಿ ಜನರು ಇಡ್ತಾ ಇದ್ದಾರೆ. ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿ ಈಗ ಒಂದು ಜವಾಬ್ದಾರಿ ನಮಗೆ ನನ್ನ ಮೇಲೆ ಕೊಟ್ಟಿದ್ದಾರೆ. ನಮ್ದು ಬರೀ ಕ್ಷೇತ್ರ ಎಲ್ಲ ಪೂರ್ಣ ಸಿಟಿದು ಡೆವಲಪ್ಮೆಂಟ್ ಮಾಡಿ ಒಂದು ಒಳ್ಳೆ ಸಿಟಿ ಮಾಡಲಿಕ್ಕೆ ನಾವೆಲ್ಲ
ಶಾಸಕರು ಸಚಿವರು ಎಲ್ಲರೂ ಪ್ರಯತ್ನ ಮಾಡ್ತಿದ್ವಿ. ನಮ್ದು ಇದು ಕರ್ತವ್ಯ ಇದೆ. ಬೆಳಗಾಂ ಸಿಟಿ ನಮಗೆ ಭಾಳ ಕೊಟ್ಟಿದೆ. ನಮ್ಮ ಕರ್ತವ್ಯ ಬೆಳಗಾಂ ಸಿಟಿ ಸಲುವಾಗಿ ನಾವು ಎಲ್ಲ ಕೂಡಿ ಒಕ್ಕಟ್ಟಾಗಿ ನಾವು ಕೆಲಸ ಮಾಡಬೇಕು. ಎಸ್ಪೆಷಲಿ ನಾನು ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಮೇಡಮ್ಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅವರಿಬ್ಬರು ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಸಿಫ್ ಸೇಠ್ ಅವರ ಸಹೋದರ ಫಿರೋಜ್ ಸೇಠ್ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ ಅವರಿಗೂ ಅಧ್ಯಕ್ಷಗಿರಿಯನ್ನ ಕೊಡಲಾಗಿತ್ತು. ಈಗ ಮತ್ತೆ ಅವರ ಸಹೋದರ ಆಸಿಫ್ ಸೇಠ್ಗೂ ಕೂಡ ಈ ಒಂದು ಬುಡಾ ಅಧ್ಯಕ್ಷರಾಗುವಂತ ಅವಕಾಶ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಆಸಿಫ್ ಸೇಠ್ ಇದನ್ನು ಯಾವ ರೀತಿ ಬೆಳೆಸಿಕೊಂಡು ಕಣಬರ್ಗಿ ಲೇಔಟ್ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಅನೇಕ ಸರ್ಕಾರಿ ಅಂದ್ರೆ ಬುಡಾದಿಂದ ಬಡಾವಣೆಗಳನ್ನ ಅಭಿವೃದ್ಧಿಯನ್ನ ಪಡಿಸಬೇಕಿದೆ. ಯಾಕಂದ್ರೆ ಖಾಸಗಿಯವರ ದರ್ಬಾರ್ ಬೆಳಗಾವಿಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಒಂದೂ ಕೂಡ ಸರ್ಕಾರಿ ಲೇಔಟ್ ಆಗಿಲ್ಲ. ಅಲ್ಲಿಯೂ ಕೂಡ ಒಂದು ಲೇಔಟ್ ಅನ್ನ ಮಾಡಿ ಏನು ಜನರಿಗೆ ಕಡಿಮೆ ಜನರು ಮತ್ತು ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಒಂದು ಸೂರನ್ನ ಕಲ್ಪಿಸುವ ಕೆಲಸವನ್ನ ಆಸಿಫ್ ಸೇಠ್ ಯಾವ ರೀತಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.